ನಮಸ್ಕಾರ, ನಾನು ರಂಗನಾಥ್ ಮಾತನಾಡ್ತಾ ಇದ್ದೀನಿ. ತಮಗೆ ಕೇಳತ್ತೆ ಅನ್ಸುತ್ತೆ. ಹೌದು ಸರ್, ರಂಗನಾಥ್ ಸರ್ ಕೇಳ್ತಾ ಇದೆ ಸರ್. ಯಾಕೆ ತಪ್ಪಿತು ನಿಮಗೆ ಟಿಕೆಟ್? ನನಗೂ ಗೊತ್ತಿಲ್ಲ ಸರ್, ಇದು ಏನಕ್ಕೆ ತಪ್ಪಿತು ಅಂತ ಹೇಳಿ. ನಾಳೆ ಬಂದು ವೋಟರ್ ಒಬ್ರು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡು ಕೇಳ್ತಾರೆ, ಮಿಸ್ಟರ್ ಪ್ರತಾಪ್ ಸಿಂಹ ಮಾನ್ಯ MP ಅವರೇ, ನಿಮ್ಗೆ ಯಾಕ್ರಿ ತಪ್ಪಿಸಿದ್ರು ಟಿಕೆಟನ್ನ ಅಂತಾರೆ, ಏನು ಹೇಳ್ತೀವಿ? ಏನ್ ಹೇಳಕ್ಕಾಗುತ್ತೆ ಸರ್, ನಮ್ಗೇನೋ ಬಹುಶಃ ನಸೀಬ್ ಖರಾಬ್ ಆಗಿತ್ತು ಅಂತ ಅನ್ಸ್ಬೋದು ಸರ್. OBC ನಲ್ಲಿ ಯಾರಿದ್ರೆ ಮಹಾರಾಜರು OBC ಆಯ್ತು, ಅರಸು ಕಮ್ಯುನಿಟಿ OBC ನಲ್ಲಿ ಇದ್ರು ಆಯ್ತು. ಅವ್ರನ್ನ ನನಗೆ ನಗು ಬರ್ತಾ ಇದೆ. ಮಹಾರಾಜರನ್ನು OBC ಅಪ್ಪರು ಲೋಯರ್ ಮಾಡ್ತೀರಾ? ಹೌದು ಸರ್. ಸರ್ ಯಾರನ್ನಾರೊಬ್ಬರನ್ನ ಅಲ್ಲ, ರಾಜ್ಯವೇ ಅವರದಾಗಿದ್ದಂತ ಫ್ಯಾಮಿಲಿಗಳು ಹಂಗಾಗತ್ವಾ? ಸರ್ ಈಗ ರೂಲರ್ಸ್ ಕೂಡ OBC ಹಾಕಿ ಸರ್, ಈಗ ಕಾರ್ಯಕರ್ತರು ಬಿಡಿ. ಯಾಕಂದ್ರೆ ನಮ್ಮ ದೇಶದಲ್ಲಿ ಈಗ OBC ದೇವರುಗಳು, ಮೇಲ್ಜಾತಿ ದೇವರುಗಳು, ತುಳಿತಕ್ಕೊಳಗಾದವ್ರ ದೇವರುಗಳೇ ಬೇರೆ ಇರ್ಬೇಕಾದ್ರೆ ಇದು ಯಾವ ಮಹಾ ಇದು ಪಿಟಾಕಿ? ನಾನು ಏನ್ ಕೆಲಸ ಮಾಡಿಲ್ಲ ಅದನ್ನ ಹೇಳ್ಬೋದಲ್ಲ ಸರ್? ನಿಮಗೆ ಏನ್ ಕೆಲಸ ಹೇಳಿ, ಯಾವ ಕೆಲಸ ನಾನು ಮಾಡಿಲ್ಲ. ನಿಮ್ ಪಕ್ಷದಲ್ಲಿ ಕುರುಡ್ರಿದಾರ? ಇಲ್ಲ ಸರ್, ಕೂಡ್ರಿ ಏನಿಲ್ಲ ಸರ್, ಜಾಣ್ರಿದ್ದಾರೆ ಅಂತ ಅಂದ್ರೆ ಸರ್ ನಿಮಗೆ ಸರ್ ಒಂದೇ ಒಂದು ಕಣ್ಣಿದ್ದರೂ ಕುರುಡರಂತೆ ವರ್ತಿಸುತ್ತಾರ ಸರ್. ಈಗ ರಾಜ್ಯದಿಂದ ಮಹಾರಾಜರ ಹೆಸರು ತರಲಿಕ್ಕೆ ಕಾರಣ ಏನು ಅಂತ ಹೇಳಿ ಸರ್. ಸರ್ ನಾನು ಒಂದೇ ಒಂದು ಹೇಳ್ತೀನಿ ಸರ್, ಮಹಾರಾಜರ ಬಗ್ಗೆ ನನಗೆ ಆ ಕುಟುಂಬದ ಬಗ್ಗೆ ಅಪಾರವಾದ ಗೌರವ ಇದೆ ಸರ್. ಆ ಕುಟುಂಬದ ವಿಚಾರ ಬಂದಾಗ ಕುಟುಂಬದ ಕುಲದೇವತೆ ಯಾರು? ತಾಯಿ ಚಾಮುಂಡೇಶ್ವರಿ. ಆ ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡ್ತಿದ್ದಲ್ಲ, ಅವಮಾನ ನಿಲ್ಲಿಸ್ತವನು ಯಾರು? ಪ್ರತಾಪ್ ಸಿಂಹ. ಇದರಲ್ಲೆಲ್ಲ ಯದುವೀರ್ ತಪ್ಪೇನಿದೆ ಪ್ರತಾಪ್ ಸಿಂಹ ಅವರೇ? ನಿಮ್ ಪಕ್ಷದವರು ಮಾಡಿರೋ ಕೆಲಸ ಅಲ್ವಾ ಸರ್? ನಾನು ಯದುವೀರ್ ಅವ್ರದ್ದು ಎಲ್ಲಿ ತಪ್ಪು ಅಂತ ಹೇಳಿದೀನಿ ಸರ್? ನಾನು ಯದುವೀರ್ ಅವ್ರದ್ದು ತಪ್ಪು ಅಂತ ಹೇಳ್ತಾನೆ ಇಲ್ಲ. ಅವ್ರು ರಾಜರು ಸರ್, ಅವರು ರಾಜರ ಬಗ್ಗೆ ನನಗೆ ಏನ್ ತಪ್ಪು ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಒಬ್ಬ ಸಾಮಾನ್ಯ ಪ್ರಜೆಯಾಗಿ ರಾಜರ ಬಗ್ಗೆ ನಿಮಗೆ ಮಾತಾಡಕ್ ಆಗತ್ತಾ? ಆಗಲ್ಲಪ್ಪ, ಮಾತಾಡಬಾರ್ದು ಅಲ್ವಾ ಸರ್? ನಾನು ಎಲ್ಲಿ ಮಾತಾಡಿದ್ದೀನಿ ಸರ್? ನಾನು ಹೇಳ್ತಿರೋದು ನಮ್ಗೆಲ್ಲ ಮಾತಾಡಕ್ ಆಗಲ್ಲ ಅಂದೆ ರಾಜರ ಬಗ್ಗೆ. ಹೌದು ಸರ್, ನಾನು ರಾಜರ ಬಗ್ಗೆ ಮಾತಾಡಕ್ಕಾಗಲ್ಲ ಸರ್. ಈಗ ರಾಜರಿಗೆ ಕೊಟ್ಟಿದ್ದಾರೆ, ನೀವು ಡೆಮೋಕ್ರಸಿ ಬಂತು ಆಯ್ತು. ಈಗ ಎಷ್ಟಾದ್ಮೇಲೆ ರಾಜ ಪ್ರಜಾ ಇವ್ಯಾವುದು ವ್ಯತ್ಯಾಸ ಇಲ್ಲ, ಎಲ್ಲರೂ ಪ್ರಜೆಗಳೇ ಅಂತ ಹೇಳಿ ಆಯ್ತು. ನಾನ್ ಪಾಪ ಯದುವೀರವ್ರ ಬಗ್ಗೆ ನಾನು ಯಾಕೆ ಸರ್ ನೇತಾ ಮಾತಾಡ್ತೀನಿ? ಈಗ ಆಯ್ತಲ್ಲ, ನೀವು ಟ್ವೀಟ್ ಮಾಡ ಆಯ್ತಲ್ಲ, ನಾಳೆಯಿಂದಾನೆ, ಇವತ್ತು ರಾತ್ರಿ ಮಧ್ಯರಾತ್ರಿಯಿಂದಾನೇ ಸ್ಟಾರ್ಟ್ ಮಾಡ್ಬಿಡೋಣ ಕೆಲಸನ ಅಂತ. ಸರ್ ಯದುವೀರ್ ಅವ್ರಿಗೆ ನಾನು ವೈಯಕ್ತಿಕ ಸರ್ ನಾನೀಗ ಒಬ್ಬ ಸಾಮಾನ್ಯ ಪತ್ರಕರ್ತ ಆಗಿದ್ದೆ. ಪತ್ರಕರ್ತ ಆಗಿರೋನ್ನ ಈ ಪಕ್ಷ, ಈ ಕಾರ್ಯಕರ್ತರು ನನ್ನನ್ನು ಟಿಕೆಟ್ ಕೊಟ್ಟು 10 ವರ್ಷ MP ಮಾಡಿ, ಅದನ್ನೇ ಬಹಳ ಜನ ಹೇಳ್ತಿರೋದು. ಪ್ರತಾಪ್ ಸಿಂಹನ ಸುಮ್ನೆ ಕೂತಿದ್ದವ್ರನ್ನ ಕರ್ಕೊಂಬಂದು ಡೆಸ್ಕ್ ಇಂದ ಇಲ್ಲಿ ಜನಕ್ಕೆ ಬಿಟ್ಬಿಟ್ಟು 2 ಟರ್ಮ್ MP ಮಾಡಾಯ್ತು, ಈಗ ತಪ್ಪಿದ್ರು ಅವ್ರು ಯಾಕೆ ಬೇಜಾರು ಮಾಡ್ಕೋಬೇಕು ಅಂತ ಬಹಳ ಜನ ಕೇಳ್ತಾರಪ್ಪ. ನಾನು ಬೇಜಾರ ಮಾಡ್ಕೊಂಡಿಲ್ಲ ಸರ್. ಇದೇ BJP ಅವರಿಗೆ ಒಂದ್ ಭಾಷಣ ಮಾಡ್ಬೇಕು ಅಂದ್ರೆ ಪ್ರತಾಪ್ ಸಿಂಹನ ಆರ್ಟಿಕಲ್ ಓದ್ಕೊಂಡು ಹೋಗ್ತಿದ್ರು ಸರ್. ಈ BJP-ನಲ್ಲಿ ಇವತ್ತು ಯಾರಿದ್ರಲ್ಲ ಇವರು, ಮೋದಿ ಬಗ್ಗೆ 2008ಕ್ಕಿಂತ ಮೊದಲು ಒಬ್ರು ಮಾತಾಡ್ತಿರ್ಲಿಲ್ಲ. 2004 ಜೂನ್ 19ನೇ ತಾರೀಕು ಹರಕೆ ಕುರಿ ಹುಡುಕುತ್ತಿರುವ ವಾಜಪೇಯಿ ಅಂತ ಬರ್ದೆ ಹೊತ್ತು ಅವತ್ ಯಾರಿದ್ರು ಸರ್? ಇವತ್ತು BJP ಅವರು ಇವತ್ ಮೋದಿಜಿ ಅಂತ ಹೇಳ್ತಾರೆ. ಅವತ್ ಯಾರಿದ್ರು? ಇವರಿಗೆ ಹಿಂದುತ್ವದ ಬಗ್ಗೆ, ಇವರಿಗೆ ರಾಷ್ಟ್ರೀಯತೆ ಬಗ್ಗೆ ನನ್ನ ಲೇಖನಗಳ ಮುಖಾಂತರ ಇವರಿಗೆ ಓದಿ ಅರ್ಥವಾಗ್ತಿಲ್ಲ ಸರ್. ಲಾಸ್ಟ್ ಪ್ರಶ್ನೆ ಲೇಖನ ಎಲ್ಲ ಸರಿ, ನನಗೆ ಲಾಸ್ಟ್ ಪ್ರಶ್ನೆ, ಇಷ್ಟೆಲ್ಲ ಕೆಲಸ ಮಾಡಿದ್ದೊಬ್ಬ MP-ಯನ್ನು ಬದಲಾಯಿಸಬೇಕು ಅಂತ ಒಂದು ಪಕ್ಷ ಏನಕ್ಕೆ ತೀರ್ಮಾನ ಮಾಡಬೇಕು ಮತ್ತು ತರೋದ್ರಿಂದ ಆಗೋ ಲಾಭ ಏನು ಹೊಸಬರನ್ನ? ನನಗಂತೂ ಗೊತ್ತಿಲ್ಲ ಸರ್. ಆಲ್ ರೈಟ್, ನನಗೂ ಗೊತ್ತಿಲ್ಲ. ನನಗೆ ಸರ್ ನಾನು ಏನ್ ತಪ್ಪು ಮಾಡಿದೀನಿ ಅಂತ ನನಗೆ ಗೊತ್ತಿಲ್ಲ ಸರ್, ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ. ಒಬ್ಬ MP ಏನ್ ಕೆಲಸ ಮಾಡಿ ಸರ್? ಇಷ್ಟು ಜನಕ್ಕೆ ಟಿಕೆಟ್ ಕೊಟ್ಟಿದಾರಲ್ಲ ಸರ್, ಅವ್ರ ಪರ್ಫಾರ್ಮೆನ್ಸ್ ರಿವ್ಯೂ ಮಾಡ್ಲಿ ಸರ್. ಯಾರು ಲೀಡರ್ಗಳಿಂದ ನೀವು ಕರೆಕ್ಟ್ ಆಗಿ ನೋಡ್ಕೊಂಡಿಲ್ವಾ? ನನಗೆ ಡೌಟ್ ಇದೆ ಸರ್. ಇದೇ ವಿಚಾರ ಇರೋದು ಸರ್. ನನಗೆ ಫಾದರು ಇಲ್ಲ, ಗಾಡ್ ಫಾದರು ಇಲ್ಲ ಸರ್. ನಮ್ಮ ಅಪ್ಪ ಸತ್ಬಿಟ್ಟು 14 ವರ್ಷ ಆಗೋಯ್ತು ಸರ್. ನಮ್ಗೆ ಅಪ್ಪನೂ ಇಲ್ಲ, ಗಾಡ್ ಫಾದರು ಇಲ್ಲ. ಅದೇ ಪ್ರಾಬ್ಲಮ್ ಸರ್ ನಮ್ದು. ನೀವು ಸುಮ್ಮನೆ ಏನು ಕೆಲಸ ಮಾಡದೆ ಓಡಾಡ್ಕೊಂಡಿದ್ರೆ ಆಗ್ತಿತ್ತೇನಪ್ಪ? ನಿಮ್ಮನ್ನ ಯಾವನ್ರಿ ಕೆಲಸ ಮಾಡಕ್ಕೆ? ಹೌದು ಸರ್. ಈಗ ಯಾಕಂದ್ರೆ ಈ ಗಣೇಶ ಸುಬ್ರಹ್ಮಣ್ಯನ್ ಕತೆ ಇದೆಯಲ್ಲ ಸರ್, ಸುಬ್ರಹ್ಮಣ್ಯ ಊರೆಲ್ಲ ತಿರ್ಕೊಂಬಂದ, ಗಣೇಶ ಅಲ್ಲಿ ಪಕ್ಕದಲ್ಲೇ ಕೂತಿರೋ ಶಿವಪಾರ್ವತಿನ ಸುತ್ತ. ಹಂಗಾಗಿ ಬ್ರಹ್ಮಾಂಡನೇ ಇಲ್ಲಿದೆ. ನಿಮ್ಗೆ 5 ವರ್ಷದಲ್ಲಿ ಗೊತ್ತಾಗಿಲ್ಲ ನೀವೇ ಗಣೇಶನ್ ಸುತ್ತಿದ್ರಿ ಅಂತ.
ಸರ್ ಏನ್ ಹೇಳೋದು ಸರ್, ಆಲ್ ರೈಟ್ ಯು ಟೇಕ್ ಇಟ್ ಇನ್ ರೈಟ್ ಸ್ಪಿರಿಟ್ ಅಲ್ಲಿ ತಗೋಬೇಕು ಪಾರ್ಟಿ. ಈಗ ಸಿದ್ಧಾಂತದ ಆಧಾರದಲ್ಲಿ ಇರೋರು ನೀವೇನೋ ರೆಬೆಲ್ ಆಗ್ತಿರೋ ಏನಿಲ್ವಲ್ಲ. ಇಲ್ಲ ಸರ್, ನಾನು ಆಗಲ್ಲ. ನಮ್ಮಪ್ಪ ಜನಸಂಘದಿಂದ ಬಂದವರು ಸರ್, ದೀಪದ ಗುರುತಲ್ಲಿ ಗೆದ್ದುಬಿಟ್ಟು ಪಂಚಾಯತಿ ನಿಮ್ಮಪ್ಪ ಜನಸಂಘದಿಂದ ಬಂದವರಲ್ಲ, ರಾಣಾ ಪ್ರತಾಪ ಸಿಂಹನ ನೆನಪಿನಲ್ಲೇ ನಿಮ್ಗೆ ಹೆಸರಿಟ್ಟಿದ್ದು ಅನ್ನೋದು ನೆನಪಿಟ್ಕೊಳ್ಳಿ. ಹೌದು ಸರ್, ಹೌದು ಸರ್, ಹೌದ್ ತಾನೆ? ನಮ್ಗೆ ರೆಬೆಲ್ ಆಗ ಹೌದು ಸರ್, ಹೌದು ಸರ್. ಯು ಆರ್ ನೇಮ್ಡ್ ಆಫ್ಟರ್ ದಿ ಸ್ಪಿರಿಟ್ ಆಫ್ ದಟ್ ಮ್ಯಾನ್. ಎಸ್ ಸರ್, ಎಸ್ ಸರ್, ಎಸ್ ಸರ್. ಆಲ್ ರೈಟ್. ಆಯ್ತು ಸರ್. ಸರ್ ಒಂದೇ ಒಂದ್ ಸೆಕ್ ಹೇಳ್ಬೇಕು ಅಂತಂದ್ರೆ ಸರ್, ನಾನು ಕೊಡಗು ಮತ್ತೆ ಮೈಸೂರು ಜನಕ್ಕೆ ನಾನು ಧನ್ಯವಾದ ಹೇಳ್ಬೇಕು ಸರ್. ನಾನು 10 ವರ್ಷ ಕೈ ಹಿಡಿದಿದ್ದೀನಿ. ಅದನ್ನೇನ್ ಬಿಡ್ರಿ, ನೀವು ಆಮೇಲೆ ಫೇಸ್ಬುಕ್ ಅಲ್ಲಿ ಲೈವ್ ಬಂದು ಹೇಳ್ತೀರಲ್ಲ. ಸರ್ ಇಲ್ಲ ಸರ್, ಥ್ಯಾಂಕ್ ಮಾಡ್ಬೇಕು ಸರ್, ಅಷ್ಟೇನೆ. ಚಾನೆಲ್ ಮುಖಾಂತರ ಥ್ಯಾಂಕ್ ಮಾಡ್ತೀನಿ ಆಯ್ತು. ಎಲ್ಲ ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರು.